ಮಾನವೀಯತೆಯ ಅಡಿಯಲ್ಲಿ ನಮ್ಮ ಬದುಕುಗಳನ್ನು ಕಟ್ಟಿಕೊಡುವ ವಿಚಾರವಾಗಿ ಈ ಒಂದು ರೆಡ್ ಕ್ರಾಸ್ ಡೇ ಅನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಈ ಒಂದು ರೆಡ್ ಕ್ರಾಸ್ ಡೇ ಅನ್ನು ಆಚರಣೆ ಮಾಡೋದು ಯಾಕೆ ಪ್ರಸ್ತುತ ಅಂತಕ್ಕಂಥದ್ದು ನಾವೆಲ್ಲ ಕಾನೂನು ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಾಗಿರೋದ್ರಿಂದ ಅರ್ಥೈಸ್ಕೊಳ್ಬೇಕಾಗಿದೆ. ಈ ಮಾನವೀಯತೆಯ ದೃಷ್ಟಿ ಇವತ್ತು ಎಲ್ಲ ಕಡೆ ಅಳದು ಹೋಗಿದೆ. ಎಲ್ಲೋ ಯಾರಿಗೂ ಏನಾಯಿತು ಅಂದರೂ ಸಾಮಾನ್ಯವಾಗಿ ಮೊಬೈಲ್ ಹಿಡಿದು ವಿಡಿಯೋ ಮಾಡ್ತಕ್ಕಂಥ ಸನ್ನಿವೇಶ ಮನಸ್ಥಿತಿಗಳು ಇವತ್ತಿನ ನಮ್ಮ ಮನಸ್ಥಿತಿಗಳು ಬರ್ತಾ ಇದೆ. ಅಂಥ ಮನಸ್ಥಿತಿಗಳಿಗೆ ತದ್ವಿರುದ್ಧವಾಗಿ ಇಂಥ ಒಂದು ಆಚರಣೆಯನ್ನು ಮಾಡಿದಾಗ ಅಂಥ ಮನಸ್ಸುಗಳ ಬದಲಾವಣೆಯಾಗಿ ಆ ಕಷ್ಟದಲ್ಲಿರುವಂಥ ವ್ಯಕ್ತಿಗೆ ನಾವು ಏನಾದರೂ ಸಹಾಯ ಮಾಡೋಕ್ಕೆ ಸಾಧ್ಯ ಇದೆ. ಇಂಥ ಆಚರಣೆಗಳು ನಮ್ಮ ಮಾನವೀಯ ಮೌಲ್ಯಗಳು ಒಳಗೊಂಡಿರ್ತಕ್ಕಂಥ ಆಚರಣೆಯಾಗಿದೆ. ಮತ್ತು ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಮತ್ತು ಈಗೊಮ್ಮೆ ಬೆಳಗಾವಿ ಸೈಡಲ್ಲಿ ಪ್ರವಾಹ ಬಂದಾಗ ನಾವೆಲ್ಲರೂ ಹೋಗಿ ಒಂದಿದ್ದು ಊಟಕ್ಕೆ ಬೇಕಾದಂಥ ವಸ್ತು ಸಾಮಗ್ರಿಗಳನ್ನು ಕೊಡ್ತಕ್ಕಂಥ ಮನಸ್ಥಿತಿಗಳು ಇದ್ದು ಅವಾಗ ಕೊಡ್ತಿದ್ದೆವು. ಹಾಗೆ ಇವಾಗೂ ಇಂಥ ಒಂದು ಆಚರಣೆ ಮಾಡೋದ್ರಿಂದ ನಮ್ಮ ಮನಸ್ಸುಗಳು ಏನಾಗ್ತದೆ, ಸಾಮಾಜಿಕ ಚಿಂತನೆ ಬರ್ತದೆ, ಸಾಮಾಜಿಕ ವಿಚಾರಗಳು ಬೆಳೀತಾವು. ಸಾಮಾಜಿಕ ಜೊತೆ ನಾವು ಹೇಗೆ ಬದುಕನ್ನು ಕಟ್ಟಿಕೊಳ್ಬೇಕಂತಕ್ಕಂಥ ವಿಚಾರವನ್ನು ಒಳಗೊಂಡಿರ್ತಕ್ಕಂಥ ಈ ರೆಡ್ ಕ್ರಾಸ್ ಡೇಯನ್ನು ಆಚರಣೆ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಇದೊಂದು ಹೆಮ್ಮೆಯ ವಿಚಾರ. ನಮ್ಮ ಮನಸ್ಸುಗಳು ರೆಡ್ ಕ್ರಾಸ್ ವಿಚಾರಧಾರೆಗೆ ತಕ್ಕಂತೆ ನಮ್ಮ ಮನಸ್ಸುಗಳು ಬದಲಾಗಲಿ, ನಮ್ಮ ವಿಚಾರಧಾರೆಗಳು ಬದಲಾಗಲಿ, ನಾವು ಯಾರ ಜೊತೆ ಹೇಗೆ ವರ್ತನೆ ಮಾಡಬೇಕು, ಯಾರ ಜೊತೆ ಹೇಗೆ ನಮ್ಮ ನಡವಳಿಕೆ ಇರಬೇಕು, ನಾವು ಸಮಾಜದೊಳಗೆ ಹೇಗೆ ಬದುಕಬೇಕು, ಸಮಾಜದಲ್ಲಿರತಕ್ಕಂಥ ಕಟ್ಟಕಡೆ ವ್ಯಕ್ತಿಗೂ ನಾವು ಈ ರೆಡ್ ಕ್ರಾಸ್ ಸೌಲಭ್ಯ ಕೊಡಮಾಡುವಂಥ ಮುಂದಿನ ದಿನಮಾನದ ಕಾರ್ಯಕರ್ತರಾಗೋಣ. ಉತ್ತಮ ರೀತಿಯಾಗಿ ಪದವಿಯನ್ನು ಪಡ್ಕೊಂಡು ಸಮಾಜದಲ್ಲಿ ಉತ್ತಮ ಸ್ಥಾನವನ್ನು ಪಡೆದು ಸಮಾಜಕ್ಕೆ ನಾವು ಉದಾರಂಥ ಒಂದು ಸೇವೆಯನ್ನು ಕೊಡೋಣ ಅಂತ ಹೇಳ್ತಾ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ನಮ್ಮ ಎಲ್ಲ ಅಧಿಕಾರಿ ವರ್ಗದ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಎಲ್ಲ ನಮ್ಮ ಸ್ನೇಹ ವರ್ಗಕ್ಕೂ ಧನ್ಯವಾದಗಳು.